ದೇವರ ಆಟ ಬಲ್ಲವರ್ಯಾರು, ಆತನ ಎದುರು ನಿಲ್ಲುವರ್ಯಾರು. ಹರ ಹರ ಮಹಾದೇವ್. ಡೇ 14 ಆಫ್ ಕಾಂಪಿಟೇಷನ್ ವೆಬ್ ಸೀರೀಸ್. ಬೆಳಗ್ಗೆ ಫ್ರೆಶ್ ಅಪ್ ಆಗಿ ರೆಡಿ ಆದೆ. ಇವತ್ತೇನು ಕಡಿ ಎಲ್ಲ ಮಾಡೋಕ್ಕೋಗಲಿಲ್ಲ, ಸೀದಾ ದೇವ್ರ ಹತ್ರ ಹೋದೆ. ದೇವ್ರಿಗೆ ಕೈ ಮುಕ್ಕೊಂಡು ಬತ್ತಿರೋ ಹೂವನ್ನೆಲ್ಲ ತೆಗೆದು ಅಭಿಷೇಕಕ್ಕೆ ರೆಡಿ ಮಾಡಿದೆ ದೇವ್ರನ್ನ. ತದನಂತರ ಸ್ವಾಮಿಯವರು ಬಂದರು, ಅಭಿಷೇಕಕ್ಕೆಲ್ಲ ರೆಡಿ ಮಾಡ್ಕೊಂಡು ಪಪ್ಪ ಮತ್ತು ಸ್ವಾಮಿಯವರು ಅಭಿಷೇಕನ ಮಾಡಿದರು. ತುಂಬ ಚೆನ್ನಾಗಿತ್ತು ಪೂಜೆ. ಸ್ವಾಮಿ ಮತ್ತು ಅಮ್ಮನ ಬಗ್ಗೆ ಹೇಳೋದಾದ್ರೆ 2 ಮಾಸಲಲ್ಲ, ಸುತ್ತಮುತ್ತ ಹತ್ತಳ್ಳಿಗೆ ಹೆಸರಾಂತ ದೇವ್ರುಗಳು ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ತುಂಬ ಪವರ್ಫುಲ್ 2 ದೇವ್ರುಗಳು. ತುಂಬ ಜನಕ್ಕೆ ಗೊತ್ತು ನಮ್ಮ ಸ್ವಾಮಿ ಮತ್ತು ಅಮ್ಮ. ನಮ್ಮಿದ್ದರಿಗೆ ಎಂದೂ ಕೈ ಬಿಟ್ಟಿಲ್ಲ ಇದುವರೆಗೂ. ಉದಾಹರಣೆಗೆ ನಾನೇ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಇವತ್ತು ನಾವೇನೇ ಆಗಿದ್ರು, ಏನೇ ಆಗ್ತಿದ್ರು, ಈ ಗ್ರೋತ್ ಎಲ್ಲ ಕಾರಣನೇ ಇವೆರಡು ದೇವರು ಅಂತೇಳಿ ಇಷ್ಟಪಡ್ತೀನಿ. ತುಂಬ ನಮಗೆ ಕಷ್ಟಗಳಲ್ಲಿ ಕೈ ಹಿಡಿದು ನಡೆಸ್ಕೊಟ್ಟಿದ್ದಾರೆ. ಇವ್ರಿಗೊಂದು ಅಳಿಲು ಸೇವೆ ಮಾಡಿದ್ವಿ ಮನೆ ತಗೊಂಬಂದು. ಎಡೆಲ್ಲ ಆದಮೇಲೆ ನಾವು ಪಲ್ಲಕ್ಕಿನ ರೆಡಿ ಮಾಡ್ಕೊಂಡು ಎಲ್ಲರೂ ಊಟ ಮಾಡಿದರು. ಎಲ್ಲ ಹೋಳಿಗೆ ಊಟ ಮಾಡ್ತಾಯಿದ್ರೆ ನಾನು ಮಾತ್ರ ಡಯೆಟ್ಟು. ಈ ಡಯೆಟ್ಗೆ ಮೀಲಿಗೆ ಮತ್ತೆ ಫಸ್ಟ್ ಮೇಲೆ ಆಪಲ್ಲು, ಓಟ್ಸು, ವೇಪ್ರೋಟೀನ್ ತಗೊಂಡು ಇವತ್ತು ಮಿನಿಮಮ್ ಕರ್ಬ್ಸು. ನಂತರ ಅಮ್ಮ ಎಲ್ಲ ಕಳಸ ಬೆಳಗಿ ಪೂಜೆ ಮಾಡಿ ದೇವ್ರನ್ನ ಒಣಸಿದ್ವಿ. ದೇವ್ರನ್ನ ತಗೊಂಬಂದು ಪಲ್ಲಕ್ಕಿಗೆ ಇಟ್ವಿ. ತುಂಬ ಖುಷಿಯಾಗುತ್ತೆ ನಮಗೆ, ಒಂಥರ ಹಬ್ಬದ ಸಂಭ್ರಮ. ಹಬ್ಬದ ವಾತಾವರಣ ಇತ್ತು 2 ದಿನ. ತುಂಬ ಖುಷಿಯಲ್ಲಿತ್ತು. ದೇವ್ರು ಬರೋದೇ ಒಂಥರ ಮನೆಗೆ ಸೌಭಾಗ್ಯ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಅದರಲ್ಲಿ ನಾವು ನಂಬಿರೋದು ದೇವರು ಗುಡ್ಡದ ಮಲ್ಲೇಶ್ವರ ಸ್ವಾಮಿ. ಮನೆಗೆ ಬಂದು ಎಲ್ಲ ಸುಸೂತ್ರವಾಗಿ ನಡೆಸ್ಕೊಟ್ರು. ಪೂಜೆನ ಮತ್ತು ಕಾಯಿಕಟ್ಲೆನೆಲ್ಲ ಮುಗಿಸ್ಕೊಂಡ್ರು. ನಮ್ಮ ಫ್ಯಾಮಿಲಿಯವರೆಲ್ಲರೂ ಇದ್ದು ಎಲ್ಲರಿಗೂ ಆಶೀರ್ವಾದ ಮಾಡಿ ತಂದೆ. ಸುಖ ಶಾಂತಿ ನಮ್ಮದಿಂದ ಇರೋ ಥರ ಮಾಡ್ಕೊಳ್ಳಿ ಅಂತ ಬೇಡ್ಕೊಂಡು ಸ್ವಾಮಿನ, ಶ್ರೀ ಗುಡ್ಡದ ಮಲ್ಲೇಶ್ವರ ಸ್ವಾಮಿನ ಮತ್ತೆ ಮಲ್ಲಾಪುರಕ್ಕೆ ಹೋಗಿ ಹಿಂತಿರುಗಿ ಇಟ್ಟು ಬಂದ್ವಿ. ಮನೆಗೆ ಬಂದು ಮತ್ತೆ ಮೀಲೆಲ್ಲ ರೆಡಿ ಮಾಡ್ಕೊಂಡೆ. ಇವರೆಲ್ಲ ನಮ್ಮ ಅತ್ತೆ ರಿಲೇಟಿವ್ಸು ಕೂತ್ಕೊಂಡು ಮಾತಾಡ್ತಾಯಿದ್ರು. ಮತ್ತೆ ಗಾಡಿ ಹತ್ಕೊಂಡು ತೋಟ ಕಡೆ ಹೊರಟೆ. ಇವತ್ತು ಯಾಕಪ್ಪ ಅಂದರೆ ಅಡಿಕೆ ಕಡೆ ಹೋಗಿ ಬಂದಿದ್ರು. ಅಡಿಕೆ ಕೆಡ್ತಾಯಿದ್ರು, ಅದು ನೋಡ್ಕೊಂಡು ಅಪ್ಪ ಮತ್ತು ಚಿಕ್ಕಪ್ಪ ನಾನು ಮೂವರು ತುಂಬ ಹಾರ್ಡ್ ವರ್ಕ್ ಮಾಡಿ ತೋಟ ಬೆಳೆಸಿದ್ವಿ. ಮನೆ ಬರ್ತಿದ್ದಂಗೆ ಇವರೆಲ್ಲ ಪಾಪ ಹುಡುಗಿ ಕರ್ಕೊಂಡು ಫೋಟೋ ತಗ್ಸಂತ ಇದ್ರು. ಪಾಪ ಅದು ಅಳ್ತಿತ್ತು, ನಗ್ತಿತ್ತು, ಅದಕ್ಕೆ ಗೊತ್ತು ಪಾಪ. ಹೋಳಿಗೆ ನೋಡಿ ತಿನ್ನೋಷ್ಟು ಕ್ರೇವಿಂಗ್ಸು, ಬಟ್ ತಿನ್ನಂಗಿಲ್ಲ. ಮತ್ತು ಮಶ್ರೂಮು, ವೇ ಪ್ರೋಟೀನು, ಓಟ್ಸು, ರೈಸು ತಿಂದು ಅಪ್ಪಾಜಿ ಎಮ್ಮೆ ಬಿಟ್ಟರು. ಎಮ್ಮೆನೆಲ್ಲ ಬಿಟ್ಟ ಮೇಲೆ ಸಗಣಿ ಹೊಡೆದೆ. ಇದು ಯಾವ ಕೆಲಸ ಮಾಡ್ತಾರೆ, ಈ ಕೆಲಸ ಮರೆಯಂಗಿಲ್ಲ, ಯಾಕೆಂದರೆ ಬೆಳೆ ಬಂದಿರೋ ಹಾದಿನೇ ಇದರಿಂದ. ಆಮೇಲೆ ಎಲ್ಲ ಹೋಳಿಗೆ ಮಾಡ್ತಾಯಿದ್ರು ಅವ್ರು ನೋಡ್ಕೊಂಡು. ಅತ್ತೆ ಮಕ್ಕಳೆಲ್ಲ ಊರಿಗೆ ಹೊರಟ್ರು. ಅವ್ರು ಬಾಯಿ ಹೇಳಿ ಪ್ರಿಯವ್ರು ಕರ್ಕೊಂಡು ಜಿಮ್ಗೆ ಹೊಂಟಿ. ನಮ್ಮ ಅಮ್ಮ ಒಂದು ಡೈಲಾಗ್ ಹೊಡ್ಬಿಡ್ತು, ಇವತ್ತು ದಿನವೂ ಅದೇ ಮಾಡ್ತೀವಿ, ಇವತ್ತು ಅದೇ ಮಾಡ್ತೀವಿ, ಇವರು ಮನೇಲಿ ಅಂದರು. ಅದಕ್ಕೆ ಮನೇಲಿದ್ದೆ. ನಮ್ಮ ಅಣ್ಣಂದ್ರೆಲ್ಲ ಹೋಳಿಗೆ ಊಟ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು. ನಮ್ಮ ಹತ್ರ ಲಾಸ್ಟ್ ಮೇಲೆ ಅದೇ ತಿಂದು ಇವತ್ತು ಕಾರ್ಡಿಯೋ ಮಾಡಿರಲಿಲ್ಲ. ಅದಕ್ಕೆ ಮನೆ ಹತ್ರನೇ ಸ್ಟೆಪ್ ಕಂಪ್ಲೀಟ್ ಮಾಡ್ಕೊಂಡು ನನ್ನ ಡೇನ ಎಂಡ್ ಮಾಡಿದೆ. ಥ್ಯಾಂಕ್ ಯು.